ಹೊಳೆನರಸೀಪುರ ತಾಲೂಕು ಮಾರುಗೊಂಡನಹಳ್ಳಿ ಗ್ರಾಮದ ಶ್ರೀ ಕೋಡಿಯಮ್ಮ ದೇವಿ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ. ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕು ಮಾರುಗೊಂಡನಹಳ್ಳಿ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆದ ಪಿ ಕೋಡಿಯಮ್ಮ ದೇವಿಯ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಇತ್ತೀಚೆಗೆ ಅದ್ದೂರಿಯಾಗಿ ಜರುಗಿತು. ಈ ಸಮಾರಂಭದಲ್ಲಿ ಮಾಜಿ ಸಚಿವರಾದ ಎಚ್.ಡಿ. ರೇವಣ್ಣ, ನಾಡಿನ ಖ್ಯಾತ ಹರಗುರು ಚರಮೂರ್ತಿಗಳು ಭಾಗವಹಿಸಿದ್ರು ಎಂದು ಜೆಡಿಎಸ್ ಪಕ್ಷದ ಮುಖಂಡರಾದ ಮಾರುಗೊಂಡನಹಳ್ಳಿ ಸುರೇಶಣ್ಣ ತಿಳಿಸಿದ್ದಾರೆ. ಇಂದು ನಡೆದ ಧಾರ್ಮಿಕ ಸಮಾರಂಭದಲ್ಲಿ ಕೇರಳ ರಾಜ್ಯದಲ್ಲಿರುವ ಖ್ಯಾತ ದೈವ ಮಲರಾಯ ಸ್ವಾಮಿಯ ಆಧ್ಯಾತ್ಮಿಕ ಗುರುಗಳು ಭಾಗವಹಿಸಿದ್ರು. ಮಾರುಗೊಂಡನಹಳ್ಳಿ ಸುರೇಶಣ್ಣ ಸೇರಿದಂತೆ ಗ್ರಾಮದ ಹಿರಿಯ ಮುಖಂಡರು, ರಾಜಕೀಯ ನಾಯಕರು, ಮಾಜಿ ಸಚಿವರಾದ ಎಚ್.ಡಿ. ರೇವಣ್ಣನವರ ಆಪ್ತ ಸಹಾಯಕರಾದ ಪಿ. ರವಿಕುಮಾರ್ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ನಮ್ಮ ಮತ್ತು ಗುರುಗಳ ಎಲ್ಲ ಒಟ್ಟಿಗೆ ಬಂದವರಿಗೆ ಮತ್ತು ಇಲ್ಲಿ ಸೇರ್ತಕ್ಕಂಥ ನಮ್ಮ ಜೆ.ಸಿ.ಪಿ. ಸುರೇಶ್ ಅವರಿಗೆ, ದೇವಿ ಸುರೇಶ್ ಅವರಿಗೆ, ಎಲ್ಲ ಗ್ರಾಮಸ್ಥರಿಗೆ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಭಕ್ತಾದಿಗಳಿಗೆ ನಾನು ನಮಸ್ಕಾರ ಅಂತ ತಿಳಿಸಿ, ಈ ದೇವಸ್ಥಾನದ ಬಗ್ಗೆ ನಾನು ತಿಳಿದಿರೋ ವರ್ಷದಿಂದ ಎರಡೇ ಮಾತಾಡ್ಲಿಕ್ಕೆ ಬಯಸ್ತೇನೆ. ಇದೇ ಕೋಡಿಯಮ್ಮ ದೇವಸ್ಥಾನ ಅಂತ ಅಂದರೆ ಸಾಧಾರಣ ಇತಿಹಾಸ, ಗ್ರಾಮದ ಇತಿಹಾಸದ್ದು. ಆದರೆ 52 ವರ್ಷದ ಹಿಂದೆ ಇದಕ್ಕೆ ಪೂಜೆ ಮಾಡಿದಂಥ ಮಾಹಿತಿಯನ್ನು ನಾನು ಉದ್ಘಾಟನೆ ದಿವಸ ಕೇಳಿ ಬಯಸ್ತೇನೆ. ಅದನ್ನು ಆ ಒಂದು ಸಣ್ಣ ಗುಡಿ ಹಂಗಿತ್ತಂತೆ, ಅದನ್ನು ಯಾರು ಗುಡಿಯನ್ನು ಮಾಡ್ದೇ ಹಾಗೆ ಇದ್ಕೊಂಡು ಏನಾದರೂ ಮಾಡುವಾಗ ದೇವಸ್ಥಾನ ಪೂಜೆ ಬರ್ದೇ ಊರಿನ ಒಂದು ಮಾರಿ ಹಬ್ಬ ಅನ್ನೋ ಒಂದು ಮಾಡೋ ಕ್ರಮ ಇತ್ತಂತೆ ಅಷ್ಟೇ. ನಾನು ಇದ್ರ ಭಾಗವಹಿಸ್ಲಿಲ್ಲ, ಆದರೆ ಬಂಡಿ ಹಬ್ಬನ. ಆದರೆ ಇದನ್ನು ದೇವಸ್ಥಾನ ಕಟ್ಟಿ ನೆರವೇರಿಸಬೇಕು ಅಂತ ಸಂಕಲ್ಪ ಮಾಡಿ ಇದೇ ನಮ್ಮ ಕಾಂಟ್ರಾಕ್ಟ್ ನಂಬರ್ 1 ಜೆ.ಸಿ.ಪಿ. ಸುರೇಶ್ ಅವರು ಇದರ ಉಸ್ತುವಾರಿ ವಹಿಸ್ಕೊಂಡು ನಮ್ಮ ರೇವಣ್ಣ ಸಭೆಯವರಿಂದ ಆದೇಶ ಮಾಡಿ ಅದು ಅನುದಾನ ತಗೊಂಡು ದೇವಸ್ಥಾನ ಕಟ್ಟಿಸಿದ್ರು ಸಹ ಒಂದು ಮಾತು ಹೇಳ್ತೀನಿ, ಇದನ್ನು ಉದ್ಘಾಟನೆ ಮಾಡಲಿಕ್ಕೆ 10 ವರ್ಷ ಬೇಕಂತೆ ನಾನು ಕೇಳಿ ಬಯಸ್ತೆ. ಅಂದರೆ ದೇವರು ಕೂಡಿ ಬರಲಿಲ್ಲ ಅಂತೇಳಿ ಹೇಳ್ಬೋದು ಅಷ್ಟೇ. ನನ್ನ ಬಯಸ ಅಷ್ಟು ಲೇಟಾದರೂ ಆಗಲಿ ಅಂತೇಳಿ ಅವ್ರನ್ನೆಲ್ಲ ತೀರ್ಮಾನ ಮಾಡಿ ಆ ಉದ್ಘಾಟನೆ ಕಾರ್ಯಕ್ರಮವನ್ನು ದಿನಕ್ಕೆ ನಿಗದಿಪಡಿಸಿ ಇಡೀ ನಮ್ಮ ಮಾರುಗೊಂಡನಹಳ್ಳಿ ಗ್ರಾಮದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಹೊಳೆನರಸೀಪುರ ತಾಲೂಕು ಅಂದರೆ ವಿದೇಶದಲ್ಲಿ ಹೆಸರುವಾಸಿ ಆಗಿದೆ, ತಮಗೆಲ್ಲ ಗೊತ್ತಿದ್ದಂಥ ವಿಚಾರ. ಅದನ್ನು ಉದ್ಘಾಟನೆ ಮಾಡಬೇಕಾದ್ರೆ ಇಡೀ ಇತಿಹಾಸದಲ್ಲಿ ಯಾರು ಅಂಥ ಸ್ವಾಮಿಗಳನ್ನು ಕರೆಸಿ, ಅಂಥ ವಿ.ಐ.ಪಿಗಳನ್ನು ಕರೆಸಿ ಅಷ್ಟು ವಿಜೃಂಭಣೆಯಿಂದ ದೇವತಾ ಕಾರ್ಯಕ್ರಮ ನೆರವೇರಿಸಿದ್ರು. ಬಹುಶಃ ಎಷ್ಟೋ ದೇವಸ್ಥಾನ ನಮ್ಮೂರಲ್ಲಿ ಆಗಿದೆ, ಆದರೆ ಇದರಂತ ಆದದ್ದ ಒಂದು ವಿಜೃಂಭಣೆ ಕಾರ್ಯಕ್ರಮ ನಮ್ಮೂರಲ್ಲಿ ಇತಿಹಾಸದಲ್ಲೇ ಫಸ್ಟು. ಆ ಕಾರ್ಯಕ್ರಮವನ್ನು ಮಾಡಿಸಿ ಆ ಕಾರ್ಯಕ್ರಮಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ದೇವತೆಯ ಕ್ಷೇತ್ರವಾದಂಥ ಮಂಗಳೂರು ಜಿಲ್ಲೆಯವ್ರನ್ನ ಅವತ್ತು ಆಹ್ವಾನಿಸಿದ್ರಂತೆ. ಬಟ್ ಅವರು ನಾರಾಯಣವ್ರು ಹೇಳಿದ ಮಾಹಿತಿ ಈಗ ನಾನು ತಿಳ್ಕೊಂಡು ಹೇಳಕ್ಕೆ ಬಯಸ್ತೇನೆ. ಆವತ್ತು ಏನೋ ಒಂದು ಸ್ವಾಮಿ ಗುರುಗಳ ಒಂದು ಕಾರ್ಯಕ್ರಮ, ರಿಜಿಸ್ಟ್ರೇಷನ್ ಕಾರ್ಯಕ್ರಮಕ್ಕೆ ಬರಲಿಲ್ಲ, ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳಿದಂತೆ. ಅಷ್ಟು ದೊಡ್ಡ ಮಾತು ಹೇಳಬೇಡಿ, ತಮಗೆ ಯಾವಾಗ ಅನುಕೂಲ ಆಗ್ತಾಯಿದೆ ಆಗ ಬನ್ನಿ ಅಂತ ಇವರು ಆಹ್ವಾನ ಕೊಟ್ಟರಂತೆ. ಇವತ್ತು ಬಹುಶಃ ಅವ್ರು ಹೇಳಿದರು, ನಾವು 11 ಗಂಟೆ ಮುಟ್ಬೇಕಾದ್ರೆ 11 ಗಂಟೆಗೆ ಬರ್ತೀವಿ, 12 ಗಂಟೆಗೆ ಮುಟ್ಟಬೇಕು ಅಂತ ಹೇಳಿದ್ರು. 11 ಗಂಟೆಗೆ 5 ನಿಮಿಷ ಬಂದು ಮುಟ್ಟಿದ್ದೀವಿ, ನಮಗೆ ಭಾರಿ ಸಂತೋಷ ಆಗಿದೆ ಅಂತೇಳಿ ಅವ್ರು ಬಂದು ನಮ್ಮ ದೇವರನ್ನ ಒಂದು ನೈವೇದ್ಯ ಕಾರ್ಯಕ್ರಮಕ್ಕೆ ಅದರಲ್ಲಿ ಭಾಗವಹಿಸಿ ಸಂತೋಷ ಆಗಿ ನಮಗೆಲ್ಲ ಸಂತೋಷವಾಗಿ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಬಹುಶಃ ಆಶೀರ್ವಾದದ ಫಲವಾಗಿ ನಾವು ನಿಮಗೂ ಸಹ ನಮ್ಮ ದೇವತೆಯಿಂದ ಒಂದು ಒಳ್ಳೆ ಆಶೀರ್ವಾದ ಸಿಕ್ಕಿ ಅಂತ ನಮ್ಮ ಪುರೋಹಿತರ ಪರವಾಗಿ ಕೇಳಿಕೊಂಡು ಬಂದಕ್ಕೆ ಭಾರಿ ಸಂತೋಷ ಆಗಿದೆ. ಸಂತೋಷ ಇದೆ ಆಗಿದೆ ಅಂದರೆ ಬಹುಶಃ ದಕ್ಷಿಣ ಜಿಲ್ಲೆಯ ದೇವತೆಗಳು ಇಲ್ಲಿ ಬಂದಂಗಾಗಿದೆ ನಮಗೆ. ಅಷ್ಟೊಂದು ನಾನು ಸುಲಭವಾಗಿ ಜಾಸ್ತಿ ಹೇಳಲಿಕ್ಕೆ ನಾನು ಹೋಗೋದಿಲ್ಲ. ಮನಸ್ಸಿಗೆ ಏನು ಹೊಳಿತಿದ್ದ ನಾನು ಹೇಳ್ತೀನಿ, ತಪ್ಪಿದ್ರೆ ದಯಮಾಡಿ ಯಾರು ತಪ್ಪು ಕ್ಷಮಿಸಬೇಕು, ಭಾವಿಸಬಾರ್ದು. ನೀವು ಬಂದಕ್ಕೆ ಎಷ್ಟಾಗಿದೆ ಅಂದರೆ ನಮ್ಗೆ ಅಷ್ಟು ಇಷ್ಟಲ್ಲ. ನಮ್ಮ ಗ್ರಾಮಕ್ಕೆ ಒಂದು ದೇವತೆ ಒಟ್ಟಿಗೆ ನೀವು ಒಂದು ದೇವತೆಯಾಗಿ ಬಂದ್ಕೊಂಡು ನಮ್ಮ ಆಶೀರ್ವಾದ ಮಾಡಿದ್ದೀರಿ ಅಂತೇಳಿ ನಮಗೆ ಭಾರಿ ಸಂತೋಷ ಆಗಿದೆ ಅಂತ ಹೇಳಿದ್ರೆ ಬಯಸ್ತಾ, ಬಹುಶಃ ಇನ್ನೂ ನಾವು ಈಗಾಗಲೇ ಮಾತಾಡ್ತಾ ಅವೆಲ್ಲ ಹೇಳ್ತಾಯಿದ್ರಿ. ಇನ್ನೊಮ್ಮೆ ತುಳುನಲ್ಲಿ ಮಾತಾಡ್ತಾಯಿದ್ರು, ಇನ್ನೊಮ್ಮೆ ಕರೆದ್ರೆ ನಾವು ಬಂದೇ ಬರ್ತೀವಿ ಅಂತೇಳಿ. ಬಹುಶಃ ಈಗ ಏನಂತ ಹೇಳಿದರು, ನಾವು ಇನ್ಯಾವಾಗಲಾದ್ರೂ ಕರೆದು ಬಂದೇ ಬರ್ತೀವಿ ಅಂತೇಳಿ ಮಾತಾಡ್ತಾ ಹೇಳಿದರು. P.A. ಸಾಹೇಬರು ಬಂದಲ್ಲ, ಅವ್ರ ಮನೆಗೆ ಹೋಗ್ತೀವಿ ಅಂತ ಹೇಳ್ತಾಯಿದ್ರು. ನೀವು ಬರೋದು ಮೊದಲು, ಆಮೇಲೆ ಹೇಳಿದ್ರು ಅವ್ರು ಬಂದೇ ಬರ್ತಾರೆ ಅಂತ. ನಾನು ನಮ್ಮ ಸುರೇಶ್ ಅಣ್ಣ ಅವ್ರು ಹೇಳಿದರು ಅವ್ರು ಬಂದೇ ಬರ್ತಾರೆ ಅಂತೇಳಿ. ನಾನು ಅವ್ರ ಫೋನಲ್ಲಿ ಕಾಯ್ತಾ ಇದ್ದೆ. ನಾನು ಅದಕ್ಕೆಲ್ಲ ಭಾರಿ ಸಂತೋಷ ಆಗಿದೆ. ಅದರ ತಾವೆಲ್ಲ ನಿಮ್ಮ ಹತ್ರ ನಾನು ಕೇಳ್ಕೊಬರ್ತೀನಿ ವಿನಯಪೂರ್ವಕವಾಗಿ. ಅದೇ ಯಾವಾಗ ಕರೀತಾರೆ ಆಗ ದಯಮಾಡಿ ಬಂದು ಆಶೀರ್ವಾದ ಮಾಡಿ, ಅಷ್ಟೊಂದು ನಾನು ಕೇಳಬಲ್ಲೆ.